ವರ್ಷವಿಡೀ ಕೂಡ 23 ಏಕಾದಶಿಗಳು ಬರ್ತವೆ. ಆದ್ರೆ ಅದರಲ್ಲಿ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತಹ ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂತ ಅಂದ್ರೆ ಜನರಿಗೆ ಒಂದ್ ರೀತಿ ಸಂಭ್ರಮ. ಆ ದಿನದಂದು ಸುಖ ಶಾಂತಿ ಸಮೃದ್ಧಿಗೋಸ್ಕರ ದೇವಸ್ಥಾನಗಳತ್ತ ಜನರು ಮುಖ ಮಾಡ್ತಾರೆ. ಅದರಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡ್ರೆ ಸುಖ ಶಾಂತಿ ಸಮೃದ್ಧಿ ಇರ್ಬೋದು, ಹಣ ಇರ್ಬೋದು, ಎಲ್ಲದೂ ಕೂಡ ವೃದ್ಧಿಯಾಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಈ ಒಂದು ವೈಕುಂಠ ಏಕಾದಶಿಯ ದಿನ ಪ್ರತಿಯೊಬ್ರು ಕೂಡ ದೇವಸ್ಥಾನಗಳತ್ತ ಮುಖ ಮಾಡ್ತಾರೆ. ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಹೈದರಾಬಾದ್ನಲ್ಲಿ ಇರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತೆ ತಿರುಪತಿಯಲ್ಲಿ ಇರುವಂತಹ ತಿಮ್ಮಪ್ಪನ ದೇವಸ್ಥಾನದತ್ತ ಜನರು ಮುಖ ಮಾಡ್ತಾರೆ. ಆ ಮೂಲಕ ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ವಿಶೇಷ ಪೂಜೆ ಇರ್ಬೋದು, ಸೇವೆಗಳನ್ನ ಮಾಡಿ ಭಕ್ತಾದಿಗಳು ತಮ್ಮ ಒಂದು ಬಯಕೆಗಳೇನಿದ್ದಾವೆ, ತಮ್ಮ ಒಂದು ಆಸೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ನೆರವೇರ್ಲಿ ಅಂತ ಬೇಡ್ಕೋತಾರೆ. ಅದರಲ್ಲೂ ಕೂಡ ಈ ವೈಕುಂಠ ಏಕಾದಶಿಯ ಒಂದು ವಿಶೇಷ ಏನಪ್ಪಾ ಅಂದ್ರೆ ಅವತ್ತಿನ ದಿನ ಯಾರೇ ಸಾವನ್ನಪ್ಪಿದ್ರು ಕೂಡ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ಹಿಂದೂ ಪಂಚಾಂಗದ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿ ಅಂದ್ರೆ ಒಂದ್ ರೀತಿಯ ಸಂಭ್ರಮ, ಒಂದ್ ರೀತಿಯ ನಂಬಿಕೆ. ಈ ಒಂದು ದಿನದಂದು ದೇವರ ದರ್ಶನ ಮಾಡಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥ ನಂಬಿಕೆ ಕೂಡ. ಹಿಂದೂ ಪಂಚಾಂಗದ ಪ್ರಕಾರ ಈ ಧನುರ್ಮಾಸದಲ್ಲಿ ಹುಣ್ಣಿಮೆಯ ಮೊದಲು ಬರುವಂತಹ ಈ ಒಂದು ವೈಕುಂಠ ಏಕಾದಶಿ ಏನಿದೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ತಿರುಪತಿ ತಿಮ್ಮಪ್ಪನ ದರ್ಶನ ಇರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ, ಇನ್ನು ಬೆಂಗಳೂರಿಗೆ ಬರೋದಾದ್ರೆ ಇಸ್ಕಾನ್ ಟೆಂಪಲ್, ಹೀಗೆ ಒಂದೊಂದು ರಾಜ್ಯ ಒಂದೊಂದು ರೀತಿ ಕೂಡ ಬೇರೆ ಬೇರೆ ರೀತಿಯ ದೇವಸ್ಥಾನಗಳ ಪ್ರಾಮುಖ್ಯತೆ ಈ ಒಂದು ವೈಕುಂಠ ಏಕಾದಶಿಯ ದಿನ ಇರುತ್ತೆ. ಹಾಗಾಗಿ ಜನರು ದೇವಸ್ಥಾನಗಳತ್ತ ಮುಖ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೋಬೇಕು ಅಂತ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ವೈಕುಂಠ ಏಕಾದಶಿಯ ದಿನ ಮುಖ ಮಾಡ್ತಾರೆ. ಇದರಲ್ಲೂ ಕೂಡ ವೈಕುಂಠ ಏಕಾದಶಿಯ ದಿನ ಜನಸಾಗರವೇ ಸೇರುತ್ತೆ.